ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUCಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 3ರಲ್ಲಿರುವ ಚೀನಾ ನಾಗರಿಕತೆಗೆ ಸಂಬಂಧಪಟ್ಟ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ನೋಟಿಫಿಕೇಶನ್ಸ್ಗಳನ್ನ ಪಡೆಯಲು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಪ್ರಮುಖವಾಗಿ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚು ವಿವರಣೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೀಡಿದ್ದೇನೆ. ಮೊದಲಿಗೆ 5 ಅಂಕದ ಪ್ರಶ್ನೆಗಳು. ಕೆಳಗಿನವುಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 5 ಅಂಕಗಳು. ಪ್ರಶ್ನೆ ಸಂಖ್ಯೆ 8, ನಿಮ್ಮ ಪಠ್ಯಪುಸ್ತಕದ ಅನ್ವಯ ಪ್ರಶ್ನೆ ಸಂಖ್ಯೆ 8. ಕನ್ಫ್ಯೂಸಿಯಸ್ ಮತ್ತು ಅವನ ತತ್ವಶಾಸ್ತ್ರದ ಬಗ್ಗೆ ಒಂದು ವಿವರಣೆ ಬರೆಯಿರಿ. ಕನ್ಫ್ಯೂಸಿಯಸ್ ಮತ್ತು ಅವನ ತತ್ವಶಾಸ್ತ್ರದ ಬಗ್ಗೆ ಒಂದು ವಿವರಣೆಯನ್ನು ಬರೆಯಿರಿ ಅಂತ ಹೇಳುವಂಥದ್ದು. ಪೀಠಿಕೆ. ಚೀನಾದ ಶ್ರೇಷ್ಠ ತತ್ವಶಾಸ್ತ್ರಜ್ಞರುಗಳಲ್ಲಿ, ಚೀನಾದ ಅತ್ಯಂತ ಶ್ರೇಷ್ಠ ತತ್ವಶಾಸ್ತ್ರಗಳಲ್ಲಿ ಮೆನ್ಸಿಯಸ್, ಲಾವೋ ತ್ಸೆ ಹಾಗೂ ಕನ್ಫ್ಯೂಸಿಯಸ್ ಪ್ರಮುಖರು. ಲಾವೋ ತ್ಸೆ, ಕನ್ಫ್ಯೂಸಿಯಸ್ ಮತ್ತು ಮೆನ್ಸಿಯಸ್ ಅತ್ಯಂತ ಪ್ರಮುಖವಾದಂತಹ ತತ್ವಶಾಸ್ತ್ರಜ್ಞರು ಅಂತೇಳಿ ಕರೆಯಬಹುದು. ಇವರಲ್ಲಿ ಕನ್ಫ್ಯೂಸಿಯಸ್ನನ್ನು ಅತ್ಯಂತ ಶ್ರೇಷ್ಠ ತತ್ವಶಾಸ್ತ್ರಜ್ಞರೆಂದು ಕರೆಯಲಾಗ್ತದೆ. ಈತ ಚೀನಾದ ಬಹುದೊಡ್ಡ ತತ್ವಜ್ಞಾನಿಯಾಗಿದ್ದು ಸಾಮಾನ್ಯ ಶಕಾಪೂರ್ವ 571ರಲ್ಲಿ ಲೂ ಪ್ರಾಂತ್ಯದಲ್ಲಿ ಹುಟ್ಟಿದನು. ಸಾಮಾನ್ಯ ಶಕಾಪೂರ್ವ 571ರಲ್ಲಿ ಲೂ ಪ್ರಾಂತ್ಯದಲ್ಲಿ ಜನಿಸಿದನು. ಬಿಲ್ಲುವಿದ್ಯೆ ಮತ್ತು ಸಂಗೀತವನ್ನು ಕಲಿತ ಈತ ಮುಂದೆ ಭಾಷಾ ಶಿಕ್ಷಕನಾಗಿ, ಸಂಪಾದಕನಾಗಿ, ನ್ಯಾಯಾಧೀಶ ಮತ್ತು ಮಂತ್ರಿಯಾಗಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸುವುದನ್ನು ಗಮನಿಸಬಹುದು. ಅಂದರೆ ಆರಂಭದಲ್ಲಿಯೇ ಈತ ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದಾಗಿ ಒಬ್ಬ ಪ್ರಖ್ಯಾತ ತತ್ವಜ್ಞಾನಿಯಾಗಿ ಬೆಳೆಯಲು ಸಹಕಾರಿಯಾಯಿತು. ಈತ ಮಹಾನ್ ತತ್ವಜ್ಞಾನಿ ಮತ್ತು ಶಿಕ್ಷಕನೆಂಬುದನ್ನು ಸಾಬೀತುಪಡಿಸಿದ. ಕನ್ಫ್ಯೂಸಿಯಸ್ನ ತತ್ವಜ್ಞಾನವನ್ನು ಕನ್ಫ್ಯೂಸಿಯಾನಿಸಮ್, ಆತನ ತತ್ವಜ್ಞಾನವನ್ನು ಕನ್ಫ್ಯೂಸಿಯಾನಿಸಮ್ ಅಂತೇಳಿ ಕರೆಯಲಾಗ್ತದೆ. ಈತನ ತತ್ವಗಳ ಅಡಿಪಾಯವು ಚೀನಿಯರ ರೂಢಿ ಪರಂಪರೆ ಮತ್ತು ನಂಬಿಕೆಗಳಲ್ಲಿದೆ. ಚೀನಿಯರ ರೂಢಿ ಪರಂಪರೆ ಮತ್ತು ನಂಬಿಕೆಗಳಲ್ಲಿ ಇರುವುದನ್ನು ಗಮನಿಸಬಹುದು. ಆತ ಕುಟುಂಬ ನಿಷ್ಠ, ಪೂರ್ವಜರ ಪೂಜೆ, ಹಿರಿಯರಲ್ಲಿ ಗೌರವ ಮತ್ತು ಚೀನಿಯರಲ್ಲಿ ಏಕತೆಯನ್ನು ಬೋಧಿಸುವುದನ್ನು ಕಾಣಬಹುದು. ಈತನ ಪ್ರಮುಖ ಬೋಧನೆಗಳು ಅಥವಾ ನುಡಿಮುತ್ತುಗಳು. ಇವನ ನುಡಿಮುತ್ತುಗಳು: ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ. ಇನ್ನೊಬ್ಬರು ನಿಮಗೆ ಏನು ಮಾಡಬಾರ್ದು ಅಂತ ಹೇಳಿ ನೀವು ಬಯಸ್ತೀರೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ. ಇದು ಕನ್ಫ್ಯೂಸಿಯಸ್ನ ಸುವರ್ಣ ನಿಯಮ, ಗೋಲ್ಡನ್ ರೂಲ್ ಅಂತ ಹೇಳಿ ಕರೆಯಲಾಗ್ತದೆ, ಪರಿಗಣಿಸಲ್ಪಟ್ಟಿದೆ. ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ ಅಂತ ಹೇಳುವಂಥದ್ದು. ಎರಡನೇದ್ದು, ಚಾರಿತ್ರ್ಯವು ಸಮಾಜದ ಬುನಾದಿ. ಚಾರಿತ್ರ್ಯವು ಸಮಾಜದ ಬುನಾದಿ. ಅರಿವು ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ಅರಿವು ಅಂತ ಹೇಳುವಂಥದ್ದು ಮನೆಯಿಂದಲೇ ಪ್ರಾರಂಭವಾಗ್ತದೆ ಅಂತೇಳಿ ಕನ್ಫ್ಯೂಸಿಯಸ್ ಅಭಿಪ್ರಾಯ ಪಡ್ತಾನೆ. ಇನ್ನು ಮೂರನೆಯದ್ದು, ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯ ಮಾಡುತ್ತಾನೆ ಮತ್ತು ಅದರಂತೆ ನುಡಿಯುತ್ತಾನೆ. ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯ ಮಾಡುತ್ತಾನೆ ಮತ್ತು ಅದರಂತೆ ನುಡಿಯುತ್ತಾನೆ. ಸಮಾಜದ ಒಳಿತು ತಂದೆ ತಾಯಂದಿರಿಗೆ ಮಕ್ಕಳ ವಿಧೇಯತೆ, ಗಂಡನಿಗೆ ಹೆಂಡತಿಯ ವಿಧೇಯತೆ ಮತ್ತು ಗುರುಗಳಿಗೆ ಶಿಷ್ಯರ ವಿಧೇಯತೆಯನ್ನು ಅವಲಂಬಿಸಿದೆ. ತಂದೆ ತಾಯಂದಿರಿಗೆ ಮಕ್ಕಳ, ಗಂಡನಿಗೆ ಹೆಂಡತಿಯ ಮತ್ತು ಗುರುಗಳಿಗೆ ಶಿಷ್ಯರ ವಿಧೇಯತೆಯನ್ನು ಅವಲಂಬಿಸಿದೆ. ಅತಿಯಾದ ತೆರಿಗೆಗಳನ್ನು ಮತ್ತು ಕಠೋರ ಶಿಕ್ಷೆಗಳನ್ನು ತೊಡೆದು ಹಾಕಬೇಕು. ಅತಿಯಾದ ಶಿಕ್ಷೆಗಳು ಮತ್ತು ತೆರಿಗೆಗಳನ್ನು ತೊಡೆದು ಹಾಕಬೇಕು. ಒಳ್ಳೆಯದು ಯಾವುದೆಂದು ತಿಳಿದು
ಆಚರಿಸದೇ ಇರುವುದಕ್ಕೆ ತತ್ವ ಮತ್ತು ಧೈರ್ಯದ ಕೊರತೆಯೇ ಕಾರಣ. ಒಳ್ಳೆಯದು ಅಂತೇಳಿ ನಮಗೆ ತಿಳಿದಿದ್ದೂ ಸಹ ಅದನ್ನು ಆಚರಿಸದೇ ಇದ್ದರೆ ತತ್ವ ಮತ್ತು ಧೈರ್ಯದ ಕೊರತೆಯಿಂದಾಗಿ ಇದು ಸಾಧ್ಯ ಅಂತ ಹೇಳ್ತಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂಥದ್ದು ಸರ್ಕಾರದ ಕಾರ್ಯವೆಂದು ಹೇಳ್ತಾರೆ. ಸರಕಾರವು ಅನಾಥರನ್ನು, ಮುದುಕರನ್ನು, ವಿಧವೆಯರನ್ನು, ರೋಗಿಗಳನ್ನು ಮತ್ತು ಅಂಗವಿಕಲರನ್ನು ರಕ್ಷಿಸಬೇಕು. ಅಂದರೆ ಯಾರು ದುರ್ಬಲರಿದ್ದಾರೋ, ಅನಾಥರು, ಮುದುಕರು, ವಿಧವೆಯರು, ರೋಗಿ, ಅಂಗವಿಕಲರು ಮುಂತಾದವರನ್ನು ಸರ್ಕಾರ ರಕ್ಷಣೆ ಮಾಡಬೇಕು ಅಂತೇಳಿ ಕನ್ಫ್ಯೂಸಿಯಸ್ ಅಭಿಪ್ರಾಯ ಪಡ್ತಾನೆ. ಸೊ ಇದು ಕನ್ಫ್ಯೂಸಿಯಸ್ನ ಬೋಧನೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು 9ನೆಯ ಪ್ರಶ್ನೆ, ಚೀನಿಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಒಂದು ವಿವರಣೆ ಬರೆಯಿರಿ. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಒಂದು ವಿವರಣೆಯನ್ನು ಬರೆಯಿರಿ. ಪೀಠಿಕೆ. ಚೀನಿಯರು ಅದ್ಭುತವಾದ ಚಿತ್ರಕಲೆಯನ್ನು ಅಭಿವೃದ್ಧಿಪಡಿಸಿದರು. ಅಲ್ಲದೆ ಮಹಾನ್ ನಿರ್ಮಾಣಕಾರರಾಗಿದ್ದರು ಅವರು. ಚೀನಾದ ಮಹಾಗೋಡೆಯು ಅವರ ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅವರು ನಿರ್ಮಿಸಿದಂತಹ ಚೀನಾದ ಮಹಾಗೋಡೆ ವಾಸ್ತುಶಿಲ್ಪಕ್ಕೆ ಒಂದು ಶ್ರೇಷ್ಠ ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಾರದು. ಮೊದಲಿಗೆ ಕಲೆ ಮತ್ತು ವಾಸ್ತುಶಿಲ್ಪ. ಚೀನಿಯರು ಅದ್ಭುತವಾದ ಚಿತ್ರಕಲೆಯನ್ನು ಅಭಿವೃದ್ಧಿಪಡಿಸಿದರು. ಅವರು ರೇಷ್ಮೆ ಬಟ್ಟೆಗಳು, ಗೋರಿಯ ಗೋಡೆಗಳು, ಮಡಕೆಗಳು ಮತ್ತು ಕಾಗದಗಳ ಮೇಲೆ ಚಿತ್ರ ಬಿಡಿಸುತ್ತಿದ್ದರು. ಗೋಡೆಗಳ ಮೇಲಿನ ಚಿತ್ರಗಳು ಸತ್ತವರ ಆತ್ಮಗಳನ್ನು ರಕ್ಷಿಸುತ್ತವೆ ಮತ್ತು ಅವರಿಗೆ ಸ್ವರ್ಗಕ್ಕೆ ಮಾರ್ಗದರ್ಶನ ಮಾಡುತ್ತವೆ ಎಂದು ನಂಬಿದ್ರು. ಅಂದರೆ ಗೋರಿಗಳ ಮೇಲಿನ ಚಿತ್ರಗಳನ್ನು ರಚಿಸುವುದರೊಂದಿಗೆ ಸತ್ತವರ ಆತ್ಮಗಳನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಆ ಆತ್ಮಗಳನ್ನು ಸ್ವರ್ಗಕ್ಕೆ ತಲುಪಿಸಲಿಕ್ಕೆ ಸಹಕಾರಿ ಅಂತೇಳಿ ನಂಬಿದ್ರು. ಮೂರ್ತಿಕಲೆ. ಚೀನಿಯರು ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆ ನಿರ್ಮಿಸುವ ಕಲೆಯನ್ನು ಅಭಿವೃದ್ಧಿಪಡಿಸಿದರು. ಕಂಚನ್ನು ಉಪಯೋಗಿಸಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆಗಳನ್ನು ನಿರ್ಮಾಣ ಮಾಡುವಂಥದ್ದು. ಬೌದ್ಧ ಧರ್ಮವು ಮೂರ್ತಿಕಲೆಯನ್ನು ಪ್ರಭಾವಗೊಳಿಸಿತು. ಕಲ್ಲಿನಲ್ಲಿ ನಿರ್ಮಿಸಿದ ಬೋಧಿಸತ್ವದ ಮೂರ್ತಿಗಳು ಸಾಕಷ್ಟು ದೊರೆಯುತ್ತವೆ. ಹಲವಾರು ಬೋಧಿಸತ್ವದ ಮೂರ್ತಿಗಳನ್ನು ಚೀನಾದಾದ್ಯಂತ ನಿರ್ಮಿಸಲಾಗಿದೆ. ಮಣ್ಣು ಹಾಗೂ ಗಾರೆಯ ಮೂರ್ತಿಗಳು. ಮೊದಲನೆಯ ಕಿಂಗ್ ದೊರೆಯ ಗೋರಿಯಲ್ಲಿ ಜೋಡಿಸಿಡಲಾದ ಸುಮಾರು 8,000 ಮೂರ್ತಿಗಳ ಸೈನ್ಯವು ಮನುಷ್ಯರು ಮತ್ತು ಕುದುರೆಗಳ ಮೂರ್ತಿಗಳ ಜೀವಂತ ಆಕೃತಿಗಳಂತಿದ್ದು ಬಹಳಷ್ಟು ಆಕರ್ಷಕವಾಗಿವೆ. ಮನುಷ್ಯರು ಮತ್ತು ಕುದುರೆಗಳ ಮೂರ್ತಿಗಳ ಜೀವಂತ ಆಕೃತಿಗಳಂತಿರುವಂತಹ ಆಕರ್ಷಣೀಯವಾದಂಥ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇನ್ನು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಚೀನಿಯರು ಮಹಾನ್ ನಿರ್ಮಾಣಕಾರರು. ಚೀನಾದ ಮಹಾಗೋಡೆಯು ಅತ್ಯಂತ ಮಹತ್ವದ ವಾಸ್ತುಶಿಲ್ಪ ಸಾಧನೆಯಾಗಿದೆ. ಇದನ್ನು ಹೂಣರು ಮತ್ತು ಮಂಗೋಲಿಯನ್ನರ ಅಥವಾ ಮತ್ತಿತರ ದಾಳಿಯಿಂದ ರಕ್ಷಿಸುವ ಉದ್ದೇಶದಿಂದಾಗಿ ಶಿ ಹುವಾಂಗ್-ಟಿ ನಿರ್ಮಿಸಿದನು. ಇದು ಸುಮಾರು 2,380 ಕಿಲೋಮೀಟರ್ ಉದ್ದ, 22 ಅಡಿ ಎತ್ತರ ಮತ್ತು 20 ಅಡಿ ಅಗಲವಿದೆ. ಪ್ರತಿ 300 ಅಥವಾ 300 ಅಡಿಗಳಿಗೊಂದರಂತೆ 400 ಅಡಿ ಎತ್ತರದ ವೀಕ್ಷಣಾ ಗೋಪುರವನ್ನು ನಿರ್ಮಿಸಿದ್ದಾರೆ. ಇದು ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲಿ ಒಂದು ಎಂದು ಕರೆಯಲಾಗ್ತದೆ. ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲಿ ಒಂದು ಅಂತೇಳಿ ಚೀನಾದ ಮಹಾಗೋಡೆಯನ್ನು ಗುರುತಿಸಲಾಗ್ತದೆ. 2 ಅಂಕದ 1 ಅಂಕದ ಪ್ರಶ್ನೆಗೂ ಸಹ ಮುಖ್ಯವಾದದ್ದು. ಈ ಒಂದು ಚೀನಾದ ಮಹಾಗೋಡೆಯನ್ನು ಶಿ ಹುವಾಂಗ್-ಟಿ ಮಂಗೋಲಿಯನರು ಮತ್ತು ಹೂಣರ ದಾಳಿಯಿಂದ ರಕ್ಷಣೆ ಮಾಡಲು ನಿರ್ಮಿಸಿದನು. ಚೀನಿಯರು ಅನೇಕ ಮಜಲುಗಳನ್ನು ಕಟ್ಟಿದರು, ಆದರೆ ಅವು ಮಣ್ಣು ಮತ್ತು ಕಟ್ಟಿಗೆಗಳ ನಿರ್ಮಾಣಗಳಾಗಿದ್ದರಿಂದ ಇಂದು ಉಳಿದಿಲ್ಲ. ಅವರು ಪಗೋಡಗಳೆಂಬ ಬೌದ್ಧ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಈ ಬೌದ್ಧ ಪಗೋಡಗಳಿಗೆ ಪ್ರಮುಖ ಉದಾಹರಣೆಗಳೆಂದರೆ ಜೈಂಟ್ ವೈಲ್ಡ್ ಪಗೋಡ, ಗೂಸ್ ಪಗೋಡ,
ಜೇಡ್ ಪಗೋಡ, ಪ್ಲಾಸ್ಕ್ ಪಗೋಡ ಮುಂತಾದವುಗಳು. ಹಲವಾರು ಪಗೋಡಗಳನ್ನು ನಿರ್ಮಿಸಿದರೆ ಇಲ್ಲಿ ಪ್ರಮುಖವಾಗಿ ಜಾಯಿಂಟ್ ವೈಲ್ಡ್, ಗೂಸ್ ಪಗೋಡ, ಜೇಡ್ ಪಗೋಡ, ಪ್ಲಾಸ್ಕ್ ಪಗೋಡ ಮುಂತಾದವು. ಬೀಜಿಂಗ್ ಅಂದರೆ ಚೀನಾದ ಈಗಿನ ರಾಜಧಾನಿ ಬೀಜಿಂಗ್ನ ಹೊರಭಾಗದಲ್ಲಿರುವ ಮಲಗಿದ ಬುದ್ಧ, ಸ್ಲೀಪಿಂಗ್ ಬುದ್ಧ ಪಗೋಡ ಅತ್ಯಂತ ಪ್ರಮುಖವಾದುದು ಅಥವಾ ಉಲ್ಲೇಖನೀಯವಾಗಿದ್ದು. ಸೊ ಇದು ಚೀನಾದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ವಿವರಣೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 10. ಚೀನಿಯರ ಬರವಣಿಗೆ ಮತ್ತು ಸಾಹಿತ್ಯವನ್ನು ಕುರಿತು ಒಂದು ವಿವರಣೆ ನೀಡಿ. ಚೀನಿಯರ ಬರವಣಿಗೆ ಮತ್ತು ಸಾಹಿತ್ಯದ ಕುರಿತು ಒಂದು ವಿವರಣೆಯನ್ನು ನೀಡಿ. ಹೇಗೆ ಚೀನಿಯರ ಬರವಣಿಗೆ ಬೆಳವಣಿಗೆ ಆಯಿತು ಮತ್ತು ಅವರ ಪ್ರಮುಖ ಸಾಹಿತ್ಯ ಕೃತಿಗಳು ಯಾವ್ಯಾವ ಅಂತ ಹೇಳೋದಕ್ಕೆ ಸಂಬಂಧಪಟ್ಟಂತೆ. ಪೀಠಿಕೆ. ಚೀನಿಯರ ಬರವಣಿಗೆಗಳು ಚಿಹ್ನೆಗಳನ್ನು ಒಳಗೊಂಡಿವೆ. ಚೀನಾದ ಬರವಣಿಗೆಯು ಚಿತ್ರಲಿಪಿಯಾಗಿ ಪ್ರಾರಂಭವಾಯಿತು. ನಂತರ ಚಿಹ್ನೆ ಮತ್ತು ವಿಶಿಷ್ಟ ಗುರುತುಗಳನ್ನು ಅಭಿವೃದ್ಧಿಪಡಿಸಿದರು. ಆರಂಭದಲ್ಲಿ ಇದು ಚಿಹ್ನೆಗಳೊಂದಿಗೆ ಪ್ರಾರಂಭವಾಗಿ ಮುಂದೆ ಚಿತ್ರಲಿಪಿಯಾಗಿ ಬೆಳವಣಿಗೆ ಆಗ್ತದೆ. ಹೀಗೆ ಚಿಹ್ನೆ ಮತ್ತು ವಿಶಿಷ್ಟ ಗುರುತುಗಳನ್ನು ತಮ್ಮ ಬರವಣಿಗೆಗಳಿಗೆ ಅಳವಡಿಸಿಕೊಳ್ಳುವುದನ್ನು ಕಾಣಬಹುದು. ಚೀನಿಯರ ಲಿಪಿ ಚಿಹ್ನೆಗಳು ಜಗತ್ತಿನ ಅತ್ಯಂತ ಪ್ರಾಚೀನ ಮತ್ತು ನಿರಂತರವಾಗಿ ಉಪಯೋಗಿಸಲ್ಪಟ್ಟ ಬರವಣಿಗೆಯ ರೂಪಗಳಾಗಿವೆ. ಅವರ ಬರವಣಿಗೆಯು ಚೀನಾದ ಸಾಂಸ್ಕೃತಿಕ ಏಕೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಚೀನಾದ ಲಿಪಿಯು ಜಪಾನ್, ಕೊರಿಯಾ ಮತ್ತು ವಿಯೆಟ್ನಾಂ ಲಿಪಿಗಳ ಮೇಲೂ ಪ್ರಭಾವ ಬೀರಿದೆ. ಚೀನಾದ ಲಿಪಿ ಏನಿದೆ ಇದು ಪಕ್ಕದ ಜಪಾನ್, ಕೊರಿಯಾ ಮತ್ತು ವಿಯೆಟ್ನಾಂ ಲಿಪಿಗಳ ಮೇಲೂ ಪ್ರಭಾವ ಬೀರುವುದನ್ನು ಗಮನಿಸಬಹುದು. ಚೀನಿ ಲಿಪಿಯನ್ನು ಮೇಲಿನಿಂದ ಕೆಳಗೆ ಬರೆಯುತ್ತಾರೆ. ಇದನ್ನು ಮೇಲಿನಿಂದ ಕೆಳಗೆ ಬರೆಯುವುದನ್ನು ಕಾಣಬಹುದು. ಚೀನಾದಲ್ಲಿ ಇತಿಹಾಸ ಬರವಣಿಗೆಯ ಜನಪ್ರಿಯವಾಗಿತ್ತು. ಆಡಳಿತಗಾರರು ತಮ್ಮ ಇತಿಹಾಸವನ್ನು ಬರೆಸಿಕೊಂಡರು. ಚೀನಿಯರ ಸಾಹಿತ್ಯವು ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿತ್ತು. ಪ್ರಮುಖವಾಗಿ ಚೀನಿ ಸಾಹಿತ್ಯ ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸವನ್ನು ಒಳಗೊಂಡಿತ್ತು. ಹಾನ್ ಮತ್ತು ಟಾಂಗ್ ಮನೆತನಗಳ ಕಾಲದಲ್ಲಿ, ಹಾನ್ ಮತ್ತು ಟಾಂಗ್ ಎಂಬ ರಾಜಮನೆತನಗಳ ಕಾಲದಲ್ಲಿ ಚೀನಾದ ಕಾವ್ಯವು ತನ್ನ ಉತ್ತುಂಗವನ್ನು ತಲುಪಿತು. ಈ ಕಾವ್ಯಗಳನ್ನು ಬರೆಯುವಂತಹ ಒಂದು ಪ್ರಮಾಣ ಹಾನ್ ಮತ್ತು ಟಾಂಗ್ ಮನೆತನಗಳ ಕಾಲದಲ್ಲಿ ಹೆಚ್ಚು ಕಂಡುಬರುವುದನ್ನು ಕಾಣಬಹುದು. ಹಾನ್ ಮನೆತನದ ಕಾಲದಲ್ಲಿ ಸಾಮ್ರಾಟರ ಗ್ರಂಥಾಲಯವು ಸುಮಾರು 3123 ಸಂಪುಟಗಳಷ್ಟು ಶಾಸ್ತ್ರೀಯ ಗ್ರಂಥಗಳು, 3123 ಸಂಪುಟಗಳಷ್ಟು ಶಾಸ್ತ್ರೀಯ ಗ್ರಂಥಗಳು, 2705 ಸಂಪುಟಗಳಷ್ಟು ತತ್ವಜ್ಞಾನದ ಗ್ರಂಥಗಳು, 2705 ಸಂಪುಟಗಳಷ್ಟು ತತ್ವಜ್ಞಾನದ ಗ್ರಂಥಗಳು, 868 ಸಂಪುಟಗಳಷ್ಟು ಔಷಧ ವಿಜ್ಞಾನದ ಗ್ರಂಥಗಳು, 1318 ಸಂಪುಟಗಳಷ್ಟು ಕಾವ್ಯ, ಹಾಗೆ 2568 ಸಂಪುಟಗಳಷ್ಟು ಗಣಿತದ ಮತ್ತು 790 ಸಂಪುಟಗಳಷ್ಟು ಯುದ್ಧ ಸಂಬಂಧಿ ಗ್ರಂಥಗಳನ್ನು ಹೊಂದಿತ್ತು. ಇನ್ನು ಚೀನಾದ ಶ್ರೇಷ್ಠ ಸಾಹಿತಿಗಳಿಗೆ ಸಂಬಂಧಪಟ್ಟಂತೆ ತೈಲಿ ಪೋ ಎಂಬ ಚೀನಾದ ಕವಿಯು ಸುಮಾರು 30 ಸಂಪುಟಗಳಷ್ಟು ಕವಿತೆಗಳನ್ನು ಬರೆದಿದ್ದಾನೆ. ಹಾಗೆ ಮತ್ತೊಬ್ಬ ಕವಿ ತೂಫು ಸಹ ಒಬ್ಬ ಜನಪ್ರಿಯ ಕವಿಯಾಗಿದ್ದ. ತೂಫು ಚೀನಿಯರು ಭೂಗೋಳ, ರೇಖಾಗಣಿತ, ಅಂಕಗಣಿತ, ಪಂಚಾಂಗ, ಖಗೋಳ ಮುಂತಾದ ಜ್ಞಾನದ ಶಾಖೆಗಳನ್ನು ಅಭಿವೃದ್ಧಿಪಡಿಸಿದರು. ಭೂಗೋಳಶಾಸ್ತ್ರ, ರೇಖಾಗಣಿತ, ಅಂಕಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮುಂತಾದ ಜ್ಞಾನದ ಶಾಖೆಗಳನ್ನು ಅಭಿವೃದ್ಧಿಪಡಿಸಿದರು. ಅವರು ಗ್ರಹಣಗಳ ಆಗುವಿಕೆಗಳನ್ನು ಊಹಿಸಬಲ್ಲವರಾಗಿದ್ದರು.
ಯಾವ್ಯಾವ ಸಂದರ್ಭದಲ್ಲಿ ಗ್ರಹಣಗಳು ಜರುಗ್ತವೆ ಅಂತ ಹೇಳುವಂತಹ ಊಹೆ ಚೀನಿಯರಿಗೆ ಗೊತ್ತಿತ್ತು. ಇನ್ನು ಎರಡನೇ ಭಾಗ 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ. ಕೆಳಗಿನವುಗಳಿಗೆ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 30 ರಿಂದ 40 ವಾಕ್ಯ ಅಂದರೆ ಸುಮಾರು 3 ರಿಂದ 4 ಪುಟಗಳಲ್ಲಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 3 ಪಠ್ಯಪುಸ್ತಕದ ಅನ್ವಯ. ಪ್ರಶ್ನೆ ಸಂಖ್ಯೆ 3 ಚೀನಾದ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ನಾಗರಿಕತೆಯ ಕೊಡುಗೆಗಳು. ಪೀಠಿಕೆ. ಸಾಮಾನ್ಯ ಶಕಾಪೂರ್ವ 5000 ಸುಮಾರಿಗೆ ಚೀನಿಯರು ಒಂದು ವಿಶಿಷ್ಟವಾದ ನಾಗರಿಕತೆಯನ್ನು ಬೆಳೆಸಿದರು. ಉತ್ತರ ಚೀನಾದ ಹ್ವಾಂಗ್ಹೋ ಮತ್ತು ಯಾಂಗ್ಸೆ ಹಾಗೂ ದಕ್ಷಿಣ ಚೀನಾದ ಸಿಕಿಯಾಂಗ್ ನದಿ ಬಯಲುಗಳು ಚೀನಿ ನಾಗರಿಕತೆಯ ಬೆಳವಣಿಗೆ ಹೊಂದಲಿಕ್ಕೆ ಸಹಕಾರಿಯಾದವು. ಈ ನಾಗರಿಕತೆ ಹ್ವಾಂಗ್ಹೋ, ಯಾಂಗ್ಸೆ ಮತ್ತು ಸಿಕಿಯಾಂಗ್ ನದಿ ಬಯಲುಗಳಲ್ಲಿ ಬೆಳವಣಿಗೆ ಆಗುವುದನ್ನು ಗಮನಿಸಬಹುದು. ರಾಜಕೀಯ ಸ್ಥಿತಿ. ಆರಂಭದಲ್ಲಿ ಚೀನಾವು ಅನೇಕ ರಾಜರಿಂದ ಆಳಲ್ಪಟ್ಟಿತ್ತು. ಅವರು ಒಂದು ಸಡಿಲ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದ್ರು. ನಂತರದ ದಿನಗಳಲ್ಲಿ ಕೇಂದ್ರೀಕೃತ ಆಡಳಿತವನ್ನು ಹೊಂದಿದ್ರು. ಚೀನಾ ದೇಶವು ಸುದೀರ್ಘವಾದ ರಾಜಕೀಯ ಇತಿಹಾಸವನ್ನು ಹೊಂದಿದೆ. ಸಾಮಾನ್ಯ ಶಕಾಪೂರ್ವ 2100ರಿಂದ ಸಾಮಾನ್ಯ ಶಕೆ 1911ರ ಅವಧಿಯಲ್ಲಿ 15ಕ್ಕೂ ಹೆಚ್ಚಿನ ರಾಜಮನೆತನಗಳು ಚೀನಾವನ್ನು ಆಳಿವೆ. ಆದರೆ ಸಾಮಾನ್ಯ ಶಕಾಪೂರ್ವ 1500ರಿಂದ ಸಾಮಾನ್ಯ ಶಕೆ 1911ರವರೆಗೆ ನಮಗೆ ಸ್ಪಷ್ಟವಾದ ಆಧಾರಗಳು ಅಂದರೆ ಐತಿಹಾಸಿಕ ಆಧಾರಗಳು ಸಾಮಾನ್ಯ ಶಕಾಪೂರ್ವ 1500ರಿಂದ ಸಾಮಾನ್ಯ ಶಕೆ 1911 ಅಂದರೆ ಮಂಚೂ ಸಾಮ್ರಾಜ್ಯದ ಅವನತಿಯವರೆಗೆ ಸ್ಪಷ್ಟವಾದ ಐತಿಹಾಸಿಕ ದಾಖಲೆಗಳು ಲಭ್ಯವಿವೆ. ಆರ್ಥಿಕ ಸ್ಥಿತಿ. ಚೀನಾದ ಸಮಾಜ ಕೃಷಿ ಆಧಾರಿತ ಸಮಾಜವಾಗಿತ್ತು. ಗೋಧಿ, ಭತ್ತ ಮತ್ತು ಸಿರಿಧಾನ್ಯಗಳು ಅವರ ಪ್ರಮುಖ ಬೆಳೆಗಳಾಗಿದ್ದವು. ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಹಂದಿ, ಕುರಿ, ಕೋಳಿ ಸಾಕಾಣಿಕೆಯನ್ನು ಕೈಗೊಳ್ಳುತ್ತಿದ್ದರು. ಬಡಿಗ, ಕಮ್ಮಾರ, ಕಟ್ಟಿಗೆ ಕಡಿಯುವ, ಕುಂಬಾರ, ನೇಕಾರ ಹೀಗೆ ಹಲವಾರು ಪ್ರಮುಖ ಕೈಕಸುಬುದಾರರು ಚೀನಾದಲ್ಲಿದ್ದರು. ಬೇರೆ ಬೇರೆ ಕೈಕಸುಬುಗಳನ್ನು ಅನುಸರಿಸ್ತಾ ಇದ್ದರು. ರೇಷ್ಮೆ ಚೀನಾದ ಒಂದು ಪ್ರಮುಖ ಕೊಡುಗೆಯಾಗಿದೆ. ಅದು ಚೀನಾದಿಂದ ರಫ್ತಾಗುತ್ತಿದ್ದ ಪ್ರಮುಖ ಐಷಾರಾಮಿ ವಸ್ತುವಾಗಿತ್ತು. ರೇಷ್ಮೆ ಒಂದು ಪ್ರಮುಖ ಐಷಾರಾಮಿ ವಸ್ತುವಾಗಿತ್ತು. ಚೀನಿಯರು ಭಾರತೀಯರಿಂದ ಹತ್ತಿ ಬೆಳೆಯುವುದನ್ನು ಕಲಿತರು. ರೇಷ್ಮೆ, ಕಬ್ಬಿಣ, ಚಹಾ, ಉಪ್ಪು ಮತ್ತು ಹತ್ತಿ ಬಟ್ಟೆಗಳು ಚೀನಿಯರ ಪ್ರಮುಖ ರಫ್ತುಗಳಾಗಿದ್ದವು. ಪ್ರಮುಖವಾದ ರಫ್ತುಗಳು ರೇಷ್ಮೆ, ಕಬ್ಬಿಣ, ಚಹಾ, ಉಪ್ಪು, ಹತ್ತಿ ಬಟ್ಟೆಗಳು ಇತ್ಯಾದಿಗಳು. ಆರಂಭದ ದಿನಗಳಲ್ಲಿ ವಸ್ತು ವಿನಿಮಯ ಪದ್ಧತಿ ಚಾಲ್ತಿಯಲ್ಲಿದ್ದು, ನಂತರದ ದಿನಗಳಲ್ಲಿ ಲೋಹಗಳನ್ನು ವಿನಿಮಯದ ಮಾಧ್ಯಮವಾಗಿ ಬಳಸುತ್ತಿದ್ದರು. ಸಾಮಾನ್ಯ ಶಕಾಪೂರ್ವ 5ನೇ ಶತಮಾನದಿಂದ ಈಚೆಗೆ ಮುದ್ರಿತ ಹಣದ ಉಪಯೋಗ ಪ್ರಾರಂಭವಾಯಿತು. ಸಾಮಾಜಿಕ ಸ್ಥಿತಿ. ಚೀನಿಯರ ಸಮಾಜವು ಒಂದು ಪರಂಪರಾಗತ ಸಮಾಜವಾಗಿತ್ತು. ಅದೊಂದು ಪುರುಷ ಪ್ರಧಾನ ಸಮಾಜವಾಗಿತ್ತು. ಮಹಿಳೆಯ ಸ್ಥಾನಮಾನವು ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಚೀನಾದ ಸಮಾಜವು ಜನರು ಮಾಡುವ ಕೆಲಸವನ್ನು ಆಧರಿಸಿ 4 ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಜನರು ಮಾಡುವ ಕೆಲಸಗಳನ್ನು ಆಧರಿಸಿ 4 ವರ್ಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಉಚ್ಚ ವರ್ಗವು ಅಧಿಕಾರಿಗಳು, ಪಂಡಿತರು ಮತ್ತು ಶಿಕ್ಷಕರಿಂದ ಕೂಡಿತ್ತು. 2ನೇ ವರ್ಗದಲ್ಲಿ ರೈತರು, ಹಾಗೆಯೇ 3ನೇ ವರ್ಗದಲ್ಲಿ ಕುಶಲಕರ್ಮಿಗಳು ಹಾಗೂ 4ನೇ ವರ್ಗದ ವ್ಯಾಪಾರಸ್ಥರ ವರ್ಗವಾಗಿತ್ತು. ಮ್ಯಾಂಡರಿನ್ ಎಂಬ ವರ್ಗವೊಂದು
ಚೀನಾದ ಭಾಷೆಯನ್ನು ಓದಿ ಬರೆಯುವ ಬಲ್ಲವರಾಗಿದ್ದು ಸಮಾಜ ಮತ್ತು ಸರ್ಕಾರದಲ್ಲಿ ಹೆಚ್ಚಿನ ಗೌರವವನ್ನು ಹೊಂದಿದ್ರು. ಮ್ಯಾಂಡರಿನ್ ಅಂತ ಹೇಳುವಂಥ ಒಂದು ವರ್ಗವು ಚೀನಿ ಭಾಷೆಯನ್ನು ಓದಿ ಬರೆಯುವ ಬಲ್ಲವ ವರ್ಗವಾಗಿತ್ತು. ಅವರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ನೀಡಲಾಗಿತ್ತು. ಬರವಣಿಗೆ ಮತ್ತು ಸಾಹಿತ್ಯ. ಚೀನಿಯರ ಲಿಪಿ ಚಿಹ್ನೆಗಳು ಜಗತ್ತಿನ ಅತ್ಯಂತ ಪ್ರಾಚೀನ ಮತ್ತು ನಿರಂತರವಾಗಿ ಉಪಯೋಗಿಸಲ್ಪಟ್ಟ ಬರವಣಿಗೆಯ ರೂಪಗಳಾಗಿವೆ. ಅವರ ಬರವಣಿಗೆಯು ಚೀನಾದ ಸಾಂಸ್ಕೃತಿಕ ಏಕೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಚೀನಾದ ಲಿಪಿಯು ಜಪಾನ್, ಕೊರಿಯಾ ಮತ್ತು ವಿಯೆಟ್ನಾಂ ಲಿಪಿಗಳ ಮೇಲೂ ಪ್ರಭಾವ ಬೀರಿದೆ. 5 ಅಂಕದ ಪ್ರಶ್ನೆ ಹೇಳುವಾಗ ನಾನು ಆಲ್ರೆಡಿ ವಿವರಿಸಿದ್ದೇನೆ. ಈ ಚೀನಿ ಭಾಷೆಯ ಲಿಪಿ ಜಪಾನ್, ಕೊರಿಯಾ ಮತ್ತು ವಿಯೆಟ್ನಾಂ ಲಿಪಿಗಳ ಮೇಲೂ ಪ್ರಭಾವ ಬೀರುವುದನ್ನು ಕಾಣಬಹುದು. ಹಾಗೂ ಚೀನಿ ಲಿಪಿಯನ್ನ ಮೇಲಿನಿಂದ ಕೆಳಗೆ ಬರೆಯುತ್ತಾರೆ. ಚೀನಿಯರ ಸಾಹಿತ್ಯವು ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸಗಳನ್ನು ಒಳಗೊಂಡಿತ್ತು. ಹಾನ್ ಮತ್ತು ಟಾಂಗ್ ಮನೆತನಗಳ ಕಾಲದಲ್ಲಿ ಚೀನಾದ ಕಾವ್ಯವು ತನ್ನ ಉತ್ತುಂಗವನ್ನು ತಲುಪಿತ್ತು. ತೈಲಿಫೋ, ತೂಫು ಮೊದಲಾದ ಮಹಾನ್ ಕವಿಗಳಿದ್ದರು. ಚೀನಾದ ಅತ್ಯಂತ ಶ್ರೇಷ್ಠ ಕವಿಗಳಂತಹ ತೈಲಿಫೋ, ತೂಫು ಈ ಕಾಲದವರು. ಚೀನಿಯರು ಭೂಗೋಳಶಾಸ್ತ್ರ, ರೇಖಾಗಣಿತ, ಅಂಕಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮುಂತಾದ ಜ್ಞಾನದ ಶಾಖೆಗಳನ್ನು ಅಭಿವೃದ್ಧಿಪಡಿಸಿದರು. ಬೇರೆ ಬೇರೆ ಜ್ಞಾನದ ಶಾಖೆಗಳಾದಂತಹ ಭೂಗೋಳಶಾಸ್ತ್ರ, ರೇಖಾಗಣಿತ, ಅಂಕಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸಿದರು. ಅವರು ಗ್ರಹಣಗಳ ಆಗುವಿಕೆಗಳನ್ನು ಊಹಿಸಬಲ್ಲವರಾಗಿದ್ದರು. ಚೀನಿಯರ ಮಹತ್ವಪೂರ್ಣ ಸಂಶೋಧನೆಗಳು. 2 ಅಂಕದಲ್ಲೂ ಸಹ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ರೇಷ್ಮೆ, ಚಹಾ, ಶಾಯಿ, ಕಾಗದ, ಬರೆಯುವ ಮತ್ತು ಚಿತ್ರ ಬಿಡಿಸುವ ಕುಂಚ, ಲೆಕ್ಕದ ಮಣಿಚೌಕ ಅಥವಾ ಲೆಕ್ಕದ ಮಣಿ ಚೌಕಟ್ಟು ಅಥವಾ ಅಬಾಕಸ್, ಸೂಜಿ ಚಿಕಿತ್ಸೆ ಅಂದರೆ ಅಕ್ಯುಪಂಕ್ಚರ್, ದೋಣಿಯ ಚುಕ್ಕಾಣಿ, ಸಿಡಿಮದ್ದು, ಗಾಜು, ಪಿಂಗಾಣಿ ಪಾತ್ರೆ, ರಾಕೆಟ್ಗಳು, ಚಮಚ ಅಥವಾ ಫೋರ್ಕ್ಗಳು, ಛತ್ರಿ, ನಾವಿಕರ ದಿಕ್ಸೂಚಿ, ಭೂಕಂಪ ಮಾಪಕ ಮುಂತಾದವುಗಳು ವಿಶ್ವಕ್ಕೆ ಚೀನಿಯರ ಪ್ರಮುಖ ಕೊಡುಗೆಗಳಾಗಿವೆ. ರೇಷ್ಮೆ, ಚಹಾ, ಶಾಯಿ, ಕಾಗದ, ಬರೆಯುವ ಮತ್ತು ಚಿತ್ರ ಬಿಡಿಸುವ ಕುಂಚ, ಲೆಕ್ಕದ ಮಣಿಚೌಕ, ದೋಣಿಯ ಚುಕ್ಕಾಣಿ, ಸೂಜಿ ಚಿಕಿತ್ಸೆ, ಸಿಡಿಮದ್ದು, ಗಾಜು, ಪಿಂಗಾಣಿ ಪಾತ್ರೆ ಹೀಗೆ ಹಲವಾರು ಕೊಡುಗೆಗಳು ಚೀನಿಯರ ಕೊಡುಗೆಗಳಾಗಿವೆ. ತತ್ವಶಾಸ್ತ್ರ. ಚೀನಾದ ಶ್ರೇಷ್ಠ ತತ್ವಶಾಸ್ತ್ರಜ್ಞರಾದ ಲಾವತ್ಸೆ, ಕನ್ಫ್ಯೂಸಿಯಸ್ ಮತ್ತು ಮೆನ್ಸಿಯಸ್ ಚೀನಾದ ತತ್ವಶಾಸ್ತ್ರದ ಮೇಲೆ ಬಹುಮುಖ್ಯ ಪ್ರಭಾವ ಬೀರಿದ್ದಾರೆ. 5 ಅಂಕದ ಪ್ರಶ್ನೆಗಳಿಗೆ ವಿವರಿಸುವಾಗ ಆಲ್ರೆಡಿ ಹೇಳಿದ್ದೇನೆ. ಲಾವತ್ಸೆ, ಮೆನ್ಸಿಯಸ್ ಮತ್ತು ಕನ್ಫ್ಯೂಸಿಯಸ್. ಇನ್ನು ವಾಸ್ತುಶಿಲ್ಪ. ಚೀನಿಯರು ಮಹಾನ್ ನಿರ್ಮಾಣಕಾರರು. ಚೀನಾದ ಮಹಾಗೋಡೆಯು ಅತ್ಯಂತ ಮಹತ್ವದ ವಾಸ್ತುಶಿಲ್ಪ ಸಾಧನೆಯಾಗಿದೆ. ಈ ಚೀನಾದ ಮಹಾಗೋಡೆಯನ್ನು ಶಿ ಹುವಾಂಗ್ಟಿಯು ಹೂಣರು, ಮಂಗೋಲಿಯನ್ನರು ಮತ್ತಿತರ ದಾಳಿಯಿಂದ ರಕ್ಷಿಸುವ ಉದ್ದೇಶಕ್ಕಾಗಿಯೇ ನಿರ್ಮಿಸಿದ್ದಾರೆ. ಚೀನಾವನ್ನು ಮಂಗೋಲಿಯನ್ನರು ಹೂಣರ ದಾಳಿಯಿಂದ ರಕ್ಷಣೆ ಮಾಡುವ ಉದ್ದೇಶದಿಂದ ಚೀನಾ ಮಹಾಗೋಡೆಯನ್ನು ನಿರ್ಮಿಸಲಾಗಿದ್ದು, ಇದು ಸುಮಾರು 2380 ಕಿಲೋಮೀಟರ್ ಉದ್ದವಿದೆ. ಇದು ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲೊಂದು ಎಂದು ಗುರುತಿಸಲಾಗಿದೆ. ಉಪಸಂಹಾರ. ಚೀನಿಯರ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನವು ಮಾನವ ಜೀವನವನ್ನು ಅನೇಕ ವಿಧದಲ್ಲಿ ಪ್ರಭಾವಗೊಳಿಸಿವೆ. ಅವರ ಕೊಡುಗೆಗಳು ತನ್ನದೇ ಆದ ಪ್ರಾಮುಖ್ಯತೆಗಳನ್ನು ಹೊಂದಿದೆ. ಸೊ ಈ ರೀತಿಯಲ್ಲಿ ಚೀನಾದ ಕೊಡುಗೆಗಳು ಅತ್ಯಂತ ಪ್ರಮುಖವಾದವು ಅಂತೇಳಿ ನಾವು ಗುರುತಿಸ್ಬೋದು. ಇಲ್ಲಿಗೆ
ಚೀನಿ ನಾಗರಿಕತೆ ಸಂಬಂಧಪಟ್ಟಂತೆ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ನೋಟಿಫಿಕೇಷನ್ಸ್ಗಳನ್ನು ಪಡೆಯಲು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಗ್ರೀಕ್ ನಾಗರಿಕತೆ ಮತ್ತು ರೋಮನ್ ನಾಗರಿಕತೆಯ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.